ಇಂಗ್ಲಿಷ್ ಚಾನೆಲ್ ಈಜುರೆಳೆಯಲ್ಲಿ ಭಾಗವಹಿಸಿದ ಮೊದಲ ಮಂಗಳೂರಿಗ ಎಂಬ ಖ್ಯಾತಿಯನ್ನ ನಗರದ ವೈದ್ಯಕೀಯ ಆಂಕೋಲಜಿಸ್ಟ್ ಡಾಕ್ಟರ್ ಗುರುಪ್ರಸಾದ್ ಭಟ್ ಪಡೆದುಕೊಂಡಿದ್ದಾರೆ. ಎವರೆಸ್ಟ್ ಪರ್ವತವನ್ನ ಏರುವಂತದ್ದು ಅದೆಷ್ಟೋ ಕಷ್ಟಕರವೋ ಇಂಗ್ಲಿಷ್ ಚಾನೆಲ್ ಈಜುವುದು ಅಷ್ಟೇ ದುರ್ಗಮ ಎಂದು ಹೇಳಲಾಗ್ತಿದೆ. ಸಮುದ್ರದ ಉಪ್ಪು ನೀರು, ಅನಿರೀಕ್ಷಿತ ಹವಾಮಾನ ಜೊತೆಗೆ ದೈತ್ಯಾಕಾರದ ಅಲೆಗಳೊಂದಿಗೆ ತೇಲುವಂತಹ ಕಲೆಯನ್ನ ಅರಗಿಸಿಕೊಂಡವರು ಇಂಗ್ಲಿಷ್ ಚಾನೆಲ್ನಂತಹ ಸಮುದ್ರವನ್ನೇ ಈಜಲು ಸಾಧ್ಯವಾಗ್ತದೆ. ಅಂತಹ ಸಾಹಸಮಯ ಕಾರ್ಯವನ್ನ ಮಂಗಳೂರಿನ ಕನಚೂರು ಆಸ್ಪತ್ರೆಯ ಆಂಕಾಲಜಿ ವೈದ್ಯ ಡಾಕ್ಟರ್ ಗುರುಪ್ರಸಾದ್ ಮಾಡಿ ತೋರಿಸಿದ್ದಾರೆ. ಪುತ್ರನಿಗೆ ಈಜು ಕಲಿಸುವ ಆಸಕ್ತಿಯೊಂದಿಗೆ ಈಜುಕೊಳದಲ್ಲಿ ತನ್ನ 40ರ ಹರೆಯದಲ್ಲಿ ಈಜು ಕಲಿತ ಇವರು ದಕ್ಷಿಣ ಇಂಗ್ಲೆಂಡ್ ಅನ್ನ ಉತ್ತರ ಫ್ರಾನ್ಸ್ನಿಂದ ಬೇರ್ಪಡಿಸುವ ಅಟ್ಲಾಂಟಿಕ್ ಮಹಾಸಾಗರದ ಒಂದು ಭಾಗವಾದ ಇಂಗ್ಲಿಷ್ ಚಾನೆಲ್ ಈಜುವ ಮೂಲಕ ಅಪ್ರತಿಮ ಸಾಹಸವನ್ನ ಮೆರೆದಿದ್ದಾರೆ. ಇಂಗ್ಲಿಷ್ ಚಾನೆಲ್ ಈಜಿದ ಅನುಭವವನ್ನ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಹಂಚಿಕೊಂಡ ಡಾಕ್ಟರ್ ಗುರುಪ್ರಸಾದ್ ಭಟ್, ಜುಲೈ 3ರಂದು ಬೆಳಿಗ್ಗೆ 1:30 ಗಂಟೆಗೆ 6 ಭಾರತೀಯ ಈಜುಗಾರರು 13 ಗಂಟೆ 5 ನಿಮಿಷಗಳ ಕಾಲ ಇಂಗ್ಲಿಷ್ ಚಾನೆಲ್ ಸಮುದ್ರವನ್ನ ಈಜುವ ಕಾರ್ಯವನ್ನ ದಾಖಲಿಸಿದ್ದು 6 ಮಂದಿಯಲ್ಲಿ ನಾನು ಒಬ್ಬನಾಗಿದ್ದ. ಭಾರತದ 6 ಮಂದಿಯ ತಂಡವು ಇಂಗ್ಲೆಂಡ್ನಿಂದ ರಿಲೇ ಕ್ರಾಸಿಂಗ್ ಅನ್ನ ಪೂರ್ಣಗೊಳಿಸಿದ್ದು 13 ಗಂಟೆಗಳ ಅವಧಿಯಲ್ಲಿ ಪ್ರತಿ ಈಜುಗಾರರು 2 ರಿಂದ 3 ಗಂಟೆಗಳ ರಿಲೇ ಈಜು ಪೂರ್ಣಗೊಳಿಸಿದ್ದೇವೆ. ಇದೊಂದು ವಿಶೇಷ ಅನುಭವ ಎಂದರು. ತಂಡದಲ್ಲಿ 14 ವರ್ಷದ ಆರ್ನವ್ ಜೌರಾ ಕಿರಿಯ ಸದಸ್ಯರಾಗಿದ್ದು 16 ವರ್ಷದ ದಿವ್ಯಾ ಹಿತೇಂದ್ರ ಮಹಾಜನ್ ಈಗಾಗಲೇ ಏಕವ್ಯಕ್ತಿ ಕ್ಯಾಟ್ಲಿನ್ ಚಾನೆಲ್ ಈಜನ್ನ ಪೂರ್ತಿಗೊಳಿಸಿದವರು. 45 ವರ್ಷದ ರಘುನಂದನ್ ಗಂಗಪ್ಪ, ದೀಪಿಕಾ ರಾಣಾ, ಅಂಕಿತಾ ಕೊನ್ವಾರ್ ಅವರಿದ್ದು ಈಜುವಿಕೆಯಲ್ಲಿನ ಪ್ರತಿಯೊಬ್ಬರ ಅನುಭವ ವಿಶೇಷತೆಗಳು ತನಗೆ ವಿಶೇಷ ಸ್ಫೂರ್ತಿಯನ್ನು ನೀಡಿದೆ ಎಂದು ಹೇಳಿದರು. ಭಾರತೀಯ ತಂಡವು 2025 ಸೆಪ್ಟೆಂಬರ್ನಲ್ಲಿ ಇಂಗ್ಲಿಷ್ ಚಾನೆಲ್ ಈಜುವ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಆದರೆ ಹವಾಮಾನ ವೈಪರೀತ್ಯದ ಕಾರಣ ಅದು ಸಾಧ್ಯವಾಗಿರಲಿಲ್ಲ. ಹಾಗಾಗಿ ಜುಲೈಗೆ ಮತ್ತೆ ನಿಗದಿಪಡಿಸಲಾಯಿತು. ತೆರೆದ ಸಮುದ್ರದಲ್ಲಿ ಈಜುವಂಥದ್ದು ಹೊಸತೇನಲ್ಲ, ಆದರೆ ಇದೊಂದು ಸಾಹಸಮಯ ಹಾಗೂ ಹೊಸ ಅನುಭವಗಳನ್ನು ನೀಡುವ ಕಾರ್ಯ. ಈಜುವಂಥದ್ದು ಕೇವಲ ಈಜುಕೊಳಕ್ಕೆ ಸೀಮಿತವಾಗುವ ಬದಲು ಈ ರೀತಿಯ ಸಮುದ್ರ ಸಾಗರಗಳಲ್ಲಿ ಈಜುವುದಕ್ಕೂ ತೆರೆದುಕೊಳ್ಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟರು. ಮಂಗಳೂರಿನ ಸಂತ ಅಲೋಷಿಯಸ್ನ ಈಜುಕೊಳದಲ್ಲಿ ಆರಂಭಿಕವಾಗಿ ಮಗನೊಂದಿಗೆ ಈಜು ಕಲಿತೆ. ಮಗ ಈಜು ನಿಲ್ಲಿಸಿದ್ರೂ ನಾನು ಮುಂದುವರಿಸಿ ಸಮುದ್ರ ನೀರಿನತ್ತ ಹೆಜ್ಜೆ ಹಾಕಿದ. ಉದ್ಯಾವರದಲ್ಲಿ ಸಮುದ್ರ ನೀರಿನ ಅಭ್ಯಾಸ ಮಾಡಿಕೊಂಡು ಬಳಿಕ ತಣ್ಣೀರು ಬಾವಿಯ ಸಮುದ್ರದಲ್ಲಿ ಈಜು ಮುಂದುವರಿಸಿದೆ. ತರಬೇತುದಾರರ ಅನುಭವಿ ಈಜುಗಾರ ಸಂಕೇತ್ ಬೆಂಗ್ರೆ, ಚೈತನ್ಯ ಅವರ ಮಾರ್ಗದರ್ಶನದೊಂದಿಗೆ ಸಮುದ್ರ ಈಜು ಕಲೆಯ ಜೊತೆಗೆ ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡ ಕಾರಣ ಇದೀಗ ಅಟ್ಲಾಂಟಿಕ್ ಸಾಗರದಲ್ಲಿ ಈಜುವಂಥದ್ದು ಸಾಧ್ಯವಾಗಿದೆ ಎಂದು ಹೇಳಿದರು. ಈಜುವಿಕೆಯ ಜೊತೆಗೆ ಡಾಕ್ಟರ್ ಗುರುಪ್ರಸಾದ್ ಅವರು ಯುರೋಪಿನ ಅತಿ ಎತ್ತರದ ಪರ್ವತ ಕೊಸಿಯೋಸ್ಕ್ ಹತ್ತಿದ್ದಾರೆ. ಪೆಸಿಫಿಕ್ ಸಾಗರ, ಕ್ಯಾಟಲಿನಾ ಈಜು ಮತ್ತು ಅಟ್ಲಾಂಟಿಕ್ ಸಾಗರ, ಇಂಗ್ಲಿಷ್ ಸಮುದ್ರ ಚಾನೆಲ್ ಅನ್ನ ಈಜುವ ಸಾಹಸವನ್ನ ತಮ್ಮ ದಾಖಲೆಯ ಗರಿಗಳಲ್ಲಿ ಸೇರಿಸಿಕೊಂಡಿದ್ದಾರೆ. ಈಜು ತರಬೇತುದಾರ ಸಂಕೇತ ಬೆಂಗ್ರೆ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಮೌಂಟ್ ಆಲ್ಬ್ರಸ್ ವಿಚ್ ಇಸ್ ಇನ್ ಯುರೋಪ್ ಆ್ಯಂಡ್ ಆಸ್ಟ್ರೇಲಿಯಾದ ಕೊಸಿಸ್ಕೋ ಆ್ಯಂಡ್ 2 ಇನ್ ಓಷನ್ಸ್ ಅಲ್ಲಿ ಸ್ವಿಮ್ ಮಾಡಿರೋದು ಒಂದು ಅಟ್ಲಾಂಟಿಕ್ ಓಷನಲ್ಲಿ ಇದು ಇಂಗ್ಲಿಷ್ ಚಾನೆಲ್ ಆ್ಯಂಡ್ ಪೆಸಿಫಿಕ್ ಓಷನಲ್ಲಿ ಕ್ಯಾಟ್ಲಿನಾ ಚಾನೆಲ್ ಇಸ್ ಅ ಸ್ಟ್ರೇಟ್ ಲೈನ್ 32 ಕಿಲೋಮೀಟರ್ನ ಸ್ಟ್ರೇಟ್ ಲೈನ್. ಸೊ ಅದು ಲಾಸ್ಟ್ ಇಯರ್ ಮಾಡಿದ್ದೆ. ಸೊ ಇದನ್ನು ನಾವು 7 ಡಬಲ್ ಸಮಿಟ್ಸ್ ಅಂತ ಹೇಳ್ತೇವೆ. 7 ಲ್ಯಾಂಡ್ ಆ್ಯಂಡ್ 7 ಓಷನ್ಸ್ ಅಂತ ಹೇಳಿದ ಕೂಡ 7 ಡಬಲ್ ಸಮಿಟ್ಸ್ ಅಂತ ಹೇಳ್ತೇವೆ. ಲೋಕದಲ್ಲಿ ಇಲ್ಲಿ ತನಕ ಒಬ್ಬರೇ ಮಾಡಿದ್ದಾರೆ. ನಾನು ಅದನ್ನು ಪ್ರಯತ್ನ ಮಾಡ್ತಾ ಇದ್ದೇನೆ. 14ರಲ್ಲಿ 5 ಆಗಿದೆ ಈಗ ಸದ್ಯಕ್ಕೆ, ಇನ್ನೂ 9 ಇದೆ. ಸೊ ಇಟ್ಸ್ ಅ ಲಾಂಗ್ ವೇ ಟು ಗೋ. ಬಟ್ ಸ್ವಿಮ್ಮಿಂಗ್ ಹೇಳಿದ ಕೂಡ ಇದನ್ನು ಯಾಕೆ ಹೇಳ್ತಾ ಇರೋದು, ಬಿಕಾಸ್ ನಮಗೆ ನ್ಯೂಸ್ ಪೇಪರಿಂದ ಬರುವ ಸ್ವಿಮ್ಮಿಂಗ್ ರಿಲೇಟೆಡ್ ಸ್ಟಫ್ ಏನಂದರೆ ಅವ ಮುಳುಗಿ ಸತ್ತೋದ, ಇವ ಮುಳುಗಿ ಸತ್ತೋದ. ನನ್ನ ಅಮ್ಮ ಅಪ್ಪ ಯಾರು ಬೇಕಿರಿ ಕೇಳಿ ನನ್ನ ರಿಲೇಟಿವ್ ಅದೇ ಹೇಳ್ತಾರೆ, ಯಾವ ಸತ್ತೋಗ್ತಾನೆ ಮಾರಿ ಅಲ್ಲಿ ಹೋಗಬೇಡ. ನನಗೆ ಚಿಕ್ಕದಿಂದ ಅದೇ ಹೇಳಿದ್ರು. ನಾನು ಸ್ವಿಮ್ಮಿಂಗ್ ಕಲ್ತ 40 ವರ್ಷ ಆದಮೇಲೆ ನನ್ನ ಕೋಚ್ ಇಲ್ಲಿದ್ದಾರೆ ಸಂಕೇತ್, ಎಲೋಷಿಯಸ್ಸಿಂದ ಸ್ಟಾರ್ಟ್ ಮಾಡಿದೆ. ನನ್ನ ಮಗನೊಟ್ಟಿಗೆ ನಾನು ಸ್ವಿಮ್ಮಿಂಗ್ ಶುರು ಮಾಡಿದ ನಂತರ ಮಗ ಸ್ಟಾಪ್ ಮಾಡಿದ, ಅವ ಚೆಸ್ಸಿಗೆ ಹೋದ, ಮತ್ತು ನಾನು ಕಂಟಿನ್ಯೂ ಮಾಡ್ಲಿಕ್ಕೆ ಶುರು ಮಾಡಿದೆ. ಆಯ್ತು ಹೇಳಿ, ಓಕೆ ನನಗೆ ಇದು ಖುಷಿ ಆಗ್ತದೆ, ನಾನು ಮಾಡ್ತೇನೆ. ಇದಾದಮೇಲೆ ನಾನು ಉದ್ಯಾವರದ ನದಿಯಲ್ಲಿ ಸ್ವಿಮ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಅಲ್ಲಿ ನನ್ನ ಫ್ರೆಂಡ್ ಇದ್ದರು. ಸೊ ಅದಾದಮೇಲೆ ಓಪನ್ ವಾಟರ್ಸ್ ಸ್ವಿಮ್ಮಿಂಗ್. ಪ್ರಾಬ್ಲಮ್ ಏನಾಗ್ತದೆ, ನಮಗೆ ಸ್ವಿಮ್ಮಿಂಗ್ ಹೇಳಿದ ಕೂಡ ಕೈಕಾಲು ಅಲ್ಲಾಡಿಸೋದು ಅಂತ ಅಷ್ಟೇ ಗೊತ್ತಿರುತ್ತೆ. ಸ್ವಿಮ್ಮಿಂಗಲ್ಲಿ ಆ್ಯಕ್ಚುಲಿ ಸುಮ್ಮನೆ ಏನು ಮಾಡದೆ ಟ್ರೆಡ್ಡಿಂಗ್ ಅಂತ ಹೇಳ್ತೇವೆ, ಅದು ಯಾರೂ ಕಲಿಯೋದಿಲ್ಲ. ಫಸ್ಟ್ ಥಿಂಗ್ ಡೀಪಲ್ಲಿ ಹೇಗೆ ನಿಲ್ಲೋದು, ಹೇಗೆ ಮಾತಾಡೋದು ಅಂತ ಹೇಳಿದರೆ ಯಾರಿಗೂ ಗೊತ್ತಿರೋದಿಲ್ಲ. ಸೊ ದ ಫಸ್ಟ್ ಥಿಂಗ್ ಇಸ್ ಸ್ವಿಮ್ಮಿಂಗ್ ಹೇಳಿದ ಕೂಡಲೇ ಇದನ್ನು ಯಾರು ಕಲಿಸ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಡಿಫ್ರೆಂಟ್ ಕಂಟ್ರೀಸ್, ಆಸ್ಟ್ರೇಲಿಯಾದಲ್ಲಿ ಮಗು 1ನೇ ಕ್ಲಾಸಿಂದ 2nd ಸ್ಟ್ಯಾಂಡರ್ಡ್ ಹೋಗಬೇಕಿದ್ರೆ ಅವನಿಗೆ ಸ್ವಿಮ್ಮಿಂಗ್ ಗೊತ್ತಿರಲೇಬೇಕು, ಇಲ್ಲದ್ರೆ ಅವನಿಗೆ 2nd ಸ್ಟ್ಯಾಂಡರ್ಡಿಗೆ ಕಳಿಸೋದಿಲ್ಲ. ಇಂಡಿಯಾದಲ್ಲಿ ಹಾಗಲ್ಲ. ಇಂಡಿಯಾದಲ್ಲಿ ಸ್ವಿಮ್ಮಿಂಗ್ ಹೇಳಿದ ಕೂಡ ಅಪ್ಪ ಅಮ್ಮ ಹೇಳ್ತಾರೆ ಹೋಗಬೇಡ, ನೀನು ಅಲ್ಲಿ ಹೋದರೆ ಸತೇ ಹೋಗ್ತೀಯ, ನೀನು ಹೋಗಲೇಬೇಡ ಅಂತ ಭಯ ಪಡಿಸ್ತಾರೆ. ಆ
ಕಲ್ಚರ್ ಆಫ್ ಸ್ವಿಮ್ಮಿಂಗ್ ಇಸ್ ನಾಟ್ ದೇರ್. ಸೊ ನಾವು ಸಮುದ್ರದಲ್ಲಿ ಸ್ವಿಮ್ ಮಾಡುವಾಗಲೂ ನಮಗೆ ಇಲ್ಲಿ ಮ್ಯಾಂಗ್ಳೂರ್ ಸರ್ಫ್ ಕ್ಲಬಲ್ಲಿ ಸ್ವಿಮ್ ಮಾಡೋದು, ಅಲ್ಲಿಯೂ ಜನ ಬಂದು ಸ್ವಿಮ್ ಮಾಡಿ ಹೊರಗೆ ಬಂದಂಥ ನೀನು ಹೇಗಪ್ಪ ಬದುಕಿ ಬಂದ್ಯಾ ಅಂತ ಕೇಳ್ತಾರೆ. ನಮ್ಗೆ ಯಾರಿಗೆ ಏನು ಉತ್ತರ ಕೊಡೋದು ಗೊತ್ತಾಗೋದಿಲ್ಲ. ಸೊ ಸ್ವಿಮ್ಮಿಂಗ್ನ ಅರಿವು, ಓಪನ್ ವಾಟರ್ ಸ್ವಿಮ್ಮಿಂಗ್, ಬಿಕಾಸ್ ನಾಟ್ ಮೆನಿ ನೋ ಅಬೌಟ್ ಓಪನ್ ವಾಟರ್ ಸ್ವಿಮ್ಮಿಂಗ್. ಮಂಗಳೂರಿನ ಇಷ್ಟು ನದಿಗಳಿದೆ, ಇಷ್ಟು ಕೆರೆಗಳಿದೆ. ನಾವು ಇಲ್ಲಿ ಪಕ್ಕದಲ್ಲಿ ನಾವು ದೇವಸ್ಥಾನದ ಕೆರೆಯಲ್ಲೂ ಸ್ವಿಮ್ ಮಾಡಿದ್ದೇವೆ, ಇಲ್ಲಿ ಊರ ಮಾರಿಗುಡಿ ದೇವಸ್ಥಾನದ ಕೆರೆಯಲ್ಲಿ ಸ್ವಿಮ್ ಮಾಡಿದ್ದೇವೆ. ಸೊ ತುಂಬ ಕೆರೆಗಳಿದೆ. ಬಟ್ ಎಲ್ಲರೂ ಫಸ್ಟ್ ಬಂದು ಕೇಳೋದು ಹೇಗಪ್ಪ ಬದುಕಿದಿ, ಇಲ್ಲಿಂದ ಅಲ್ಲಿ ಹೋಗ್ಬೋದಾ, ಏನಾದ್ರು ಕಾಣ್ತದಾ, ಅಲ್ಲಿ ಏನಾದ್ರು ಹಾವಿದೆಯಾ. ಬಟ್ ಯಾರು ಹೇಗಿತ್ತು, ಸ್ವಿಮ್ಮಿಂಗ್ ಚೆನ್ನಾಗಿತ್ತಾ, ಅಥವಾ ಅಲ್ಲಿ ಏನು ಕಾಣ್ತದೆ. ಬಿಕಾಸ್ ನೀವು ಕೆರೆಯಲ್ಲಿ ಸ್ವಿಮ್ ಮಾಡುವ ಅನುಭವವೇ ಬೇರೆ. ಫಾರ್ ಎಕ್ಸಾಂಪಲ್ ಅಲ್ಲಿ ನಿಮಗೆ ಕೆಳಗೆ ಗಿಡಗಳು ಆ ಕಡೆ ಈ ಕಡೆ ಎಲ್ಲ ಆಡೋದು, ಸೂರ್ಯನ ಕಿರಣ ಬರೋದು, ಅದೊಂದು ಕೆರೆಯಲ್ಲಿ ಸ್ವಿಮ್ ಮಾಡಿದವರಿಗೆ ಗೊತ್ತಿರ್ತದೆ. ಕೆಳಗಿನ ಗಿಡಗಳು ಇಸ್ ಅ ಡಿಫ್ರೆಂಟ್ ವರ್ಲ್ಡ್. ನಾವು ಕೆಳಗೆ ಫಾರೆಸ್ಟ್ ಕಾಣ್ತೇವೆ, ಈಗ ಲ್ಯಾಂಡಲ್ಲಿ ಹೇಗೆ ಫಾರೆಸ್ಟ್ ಕಾಣ್ತೇವೆ, ನೆಲದ ಅಡಿಯೂ ಫಾರೆಸ್ಟ್ ಇರ್ತದೆ, ಕೆಲ್ಪ್ ಫಾರೆಸ್ಟ್. ನೀವು ಅಟ್ಲಾಂಟಿಕ್ ಓಷನ್, ನಾನು ಪೆಸಿಫಿಕ್ ಓಷನಲ್ಲಿ ಇರುವಾಗ ಕೆಳಗಿನ ಫಾರೆಸ್ಟ್ ವಾಸ್ ಅ ಡಿಫ್ರೆಂಟ್ ಫೀಲ್. ಸೊ ಅದಿರ್ಬೋದು, ಸೀಲ್ ಇರ್ಬೋದು, ಫಿಶಸ್ ಇರ್ಬೋದು, ಇಟ್ಸ್ ಅ ಡಿಫ್ರೆಂಟ್ ವರ್ಲ್ಡ್ ಆಲ್ ಟುಗೆದರ್. ನಾವು ಇಷ್ಟು ಚಿಕ್ಕ ಈ ಲೋಕದಲ್ಲಿ ಇಷ್ಟು ಚಿಕ್ಕ ವ್ಯಕ್ತಿಯಿಂದ ಸ್ವಿಮ್ ಮಾಡಿದಾಗಲೇ ಗೊತ್ತಾಗೋದು ಆ ದೊಡ್ಡ ಫಾರೆಸ್ಟಲ್ಲಿ ನಾವು ಏನೂ ಇಲ್ಲ ಅಂತ ನಮಗಾಗ ಅನಿಸ್ತದೆ. ಸೊ ಪೆಸಿಫಿಕ್ ಓಷನ್, ಅಟ್ಲಾಂಟಿಕ್ ಓಷನ್, ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಓಷನ್. ಇಲ್ಲಿ ಇಂಡಿಯಾದಲ್ಲಿ ನಮಗೆ ಸಿಗೋದು ಅರೇಬಿಯನ್ ಸಿ. ಓಷನ್ ಅಂದರೆ ನಿಮಗೆ ಸಿ ಮತ್ತು ಓಷನ್ ಡಿಫ್ರೆನ್ಸ್ ಅಂದರೆ, ಸಿ ಆದರೆ ಪಕ್ಕದಲ್ಲಿ ಲ್ಯಾಂಡ್ ಇದ್ದೇ ಇರ್ತದೆ, ಓಷನಲ್ಲಿ ಎಲ್ಲೂ ಲ್ಯಾಂಡ್ ಸಿಗೋದಿಲ್ಲ, ಎಷ್ಟೇ ದೂರ ಹೋದರೂ ಲ್ಯಾಂಡ್ ಸಿಗೋದಿಲ್ಲ ಅಂತ ಹೇಳ್ತೇವೆ. ಈ ಎಕ್ಸ್ಪೀರಿಯನ್ಸ್ ಹೇಳೋದು ಯಾಕಂದರೆ, ಫಸ್ಟ್ ಥಿಂಗ್ ಫಸ್ಟ್, ಸ್ವಲ್ಪ ಪಾಸಿಟಿವ್ ಥಿಂಗ್ ಅಬೌಟ್ ಓಪನ್ ವಾಟರ್ ಸ್ವಿಮ್ಮಿಂಗ್ ಬರಲಿ, ಜನರಿಗೆ ಸ್ವಿಮ್ಮಿಂಗ್ ಬಗ್ಗೆ ಅರಿವು ಬರಲಿ. ಎನಿ ಏಜ್ ಸ್ವಿಮ್ಮಿಂಗ್ ಮಾಡ್ಬೋದು, 40 ವರ್ಷ ಆದಮೇಲೆ ಸಹ ಸ್ವಿಮ್ಮಿಂಗ್ ಮಾಡೋದು, 50 ವರ್ಷ ಆದಮೇಲೆ ಸಹ ಸ್ವಿಮ್ಮಿಂಗ್ ಮಾಡೋದು, 60 ವರ್ಷ ಆದಮೇಲೆಯೂ ಸ್ವಿಮ್ಮಿಂಗ್ ಮಾಡೋದು. ಇಟ್ಸ್ ಅ ಟೆಕ್ನಿಕಲ್ ಇವೆಂಟ್. ಇದಕ್ಕೆ ನಿಮಗೆ ಟೆಕ್ನಿಕ್ ಯಾರಾದರೂ ಕರೆಕ್ಟಾಗಿ ಕಲಿಸಿದ್ರೆ ನೀವು ಯಾವುದೇ ಡೆಪ್ತ್, ಫಸ್ಟ್ ಕೇಳೋದು, ನಾವು ಅಟ್ಲಾಂಟಿಕ್ ಓಷನ್ ಸ್ವಿಮ್ ಮಾಡಿದಾಗ ಫಸ್ಟ್ ಕೇಳೋದು ಎಷ್ಟು ಆಳ ಇದೆ, ಏನು ವ್ಯತ್ಯಾಸ ಆಗ್ತದೆ. ನೀವು ಇಲ್ಲಿ ಮಾಡುವ ಟೆಕ್ನಿಕ್, ಅಲ್ಲಿ ಮಾಡುವ ಟೆಕ್ನಿಕ್ ಇಸ್ ದ ಸೇಮ್. ಅಂದರೆ ನಿಮಗೆ ಟೆಕ್ನಿಕ್ ಕರೆಕ್ಟಾಗಿ ಗೊತ್ತಿದ್ರೆ ನೀವು ಅಲ್ಲಿ ಸಹ ಪದ್ಯ ಹಾಡ್ತಾ ಇರ್ತೀರ ಮನಸ್ಸಲ್ಲಿ, ಎಷ್ಟೇ ಡೀಪ್ ಇದ್ರೂ ಅಲ್ಲಿಯೂ ಮನಸ್ಸಲ್ಲಿ ಪದ್ಯ ಹಾಡ್ತಾ ಇರ್ತೀರ. ಅಥವಾ ನಿಮ್ಮ ಮನಸ್ಸಲ್ಲಿ ಏನು ನಾರ್ಮಲ್ ನೀವು ಏನು ಮಾಡೋದಿರುವಾಗ ನಿಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇರ್ತದೆ ಅದೇ ಓಡ್ತಾ ಇರ್ತದೆ. ನಿಮಗೆ ಭಯ ಅಂತೂ ಬರೋದಿಲ್ಲ, ಬಿಕಾಸ್ ಟೆಕ್ನಿಕ್ ಇಸ್ ದ ಸೇಮ್. ಎಷ್ಟೇ ಡೆಪ್ತ್, ಎಷ್ಟೇ ಆಳ ಇದ್ರೆ ಸಹ, ಬಿಕಾಸ್ ನಮಗೆ ಆಳ ಕಾಣ್ತದೆ, ಎಷ್ಟು ಡೀಪ್ ಇದ್ರೆ ಸಹ ಕಾಣ್ತದೆ, ಕ್ಲಿಯರ್ ವಾಟರ್ ಇರ್ತದೆ. ನಾವು ರಾತ್ರಿ ಸ್ವಿಮ್ಮಿಂಗ್ ಮಾಡೋದು, ಸ್ಟಾರ್ಟ್ ಮಾಡುವಾಗ ರಾತ್ರಿ, ಬಟ್ ಬೆಳಗಾಗ್ತಾ ಆಗ್ತಾ ನಮಗೆ ಡೆಪ್ತ್ ಕಾಣಲಿಕ್ಕೆ ಶುರು ಆಗ್ತದೆ. ಆ್ಯಂಡ್ ಭಯ ಎಲ್ಲರಿಗೂ ಇರ್ತದೆ, ಬಟ್ ಒಮ್ಮೆ ಟೆಕ್ನಿಕ್ ಇಂಪ್ರೂವ್ ಆಯಿತು, ನಮಗೆ ಆ್ಯಕ್ಚುಲಿ ಸ್ವಿಮ್ಮಿಂಗ್ ಇಸ್ ಮಚ್ ಮೋರ್ ಎಂಜಾಯಬಲ್. ಓಪನ್ ವಾಟರ್ ಸ್ವಿಮ್ಮಿಂಗ್ ಇಸ್ ಮಚ್ ಮೋರ್ ಎಂಜಾಯಬಲ್. ಇಲ್ಲಿ ನಮಗೆ ಸರ್ಫಿಂಗ್ ಇದೆ, ಬಟ್ ಯಾರು ಸ್ವಿಮ್ ಮಾಡೋದಿಲ್ಲ. ಅದಕ್ಕೋಸ್ಕರ ಐ ಥಾಟ್ ಲೆಟ್ ಮಿ ಅಟ್ ಲೀಸ್ಟ್ ಪುಟ್ ಸಮ್ ಎಫರ್ಟ್ ಆ್ಯಂಡ್ ಸೇ ದಟ್ ವಿ ಹ್ಯಾವ್ ದಿಸ್ ಇಸ್ ಅ ಪಾಸಿಬಲ್ ಥಿಂಗ್ ಅಂತ. ಸೊ English Channel swim was this, it's a relay swim. This was the Pacific Ocean Catalina swim, which is also a 32 kilometer swim in the dark. ಅದರಲ್ಲಿ ಬಯೋಲ್ಯುಮಿನೆಸೆನ್ಸ್ ಸಿಗ್ತದೆ. ಬಯೋಲ್ಯುಮಿನೆಸೆನ್ಸ್ ಅಂದರೆ ನಮ್ಮ ಕೈ ಅಲ್ಲಾಡಿಸೋದ ಕೂಡಲೇ ನೀರು ಬ್ಲೂ ಆಗ್ತದೆ ಅಥವಾ ಗ್ರೀನ್ ಆಗ್ತದೆ. ಸೊ ಇಟ್ಸ್ ಅ ಡಿಫ್ರೆಂಟ್ ಫೀಲ್. ಕೆಳಗೆ ಮೀನು ಹೋದದ್ದು ಸಹ ನಮಗೆ ಬ್ಲೂ ಅಥವಾ ಗ್ರೀನ್ ಕಾಣ್ತದೆ ರಾತ್ರಿ ಸ್ವಿಮ್ ಮಾಡುವಾಗ. ಇಲ್ಲಿ ನಮಗೆ ಪೊಲ್ಯೂಷನ್ ಇಂದ ಅಷ್ಟು ಮೀನುಗಳು ಕಾಣೋದಿಲ್ಲ, ಬಟ್ ಇಫ್ ಯು ಆ್ಯಕ್ಚುಲಿ ಸಿ ಅ ಕ್ಯಾಟ್ಲಿನಾ ಸ್ವಿಮ್, ಇಟ್ಸ್ ಅ ಮೋರ್ ಬ್ಯೂಟಿಫುಲ್ ಸ್ವಿಮ್ ಅಂತ ಹೇಳ್ತೇವೆ. ಸೊ ನನ್ನ ಕೋಚ್ ಇಲ್ಲಿದ್ದಾರೆ, ಅವರಿಗೂ ಒಮ್ಮೆ ಫೋನ್ ಇದು ಕೊಡ್ತೇನೆ, ಮೈಕ್. ಸರ್ ಎಲ್ಲ ಮಾತಾಡಿದ್ರು ಡೀಟೇಲ್ ಆಗಿ. ಸೇಮ್ ಆಗ ಒಂದ್ಸಲ ಸಿಕ್ಕಿದ್ವಿ ನಾವು ಸ್ವಿಮ್ಮಿಂಗ್ ವಿಷಯದಲ್ಲಿ. ಇವಾಗ ಸ್ಪೆಸಿಫಿಕ್ ಆಗಿ ಓಪನ್ ವಾಟರು ಸೇಮ್ ಆಗ ಹೇಳಿದಾಗೆ ಸ್ವಿಮ್ಮಿಂಗ್ ಪೂಲ್ ಬೌಂಡ್ರಿಯಿಂದ ಹೊರಗಡೆ ಸ್ವಿಮ್ಮಿಂಗ್ ಗೊತ್ತಿರುವಂಥದ್ದೇ ನಮ್ಮ ಒಂದು ಉದ್ದೇಶ. 10 ಮೀಟರ್ 50 ಮೀಟರ್ ಸ್ವಿಮ್ಮಿಂಗ್ ಗೊತ್ತಿರೋದು ಸ್ವಿಮ್ಮಿಂಗ್ ಅಲ್ಲ. ಗಂಟೆಗಟ್ಟಲೆ ಕಡಲಲ್ಲಿ, ನದಿಯಲ್ಲಿ, ಕೆರೆಯಲ್ಲಿ ಇರುವಂಥದ್ದು ಅದು ಸ್ವಿಮ್ಮಿಂಗ್. ಅದನ್ನು ಮಂಗಳೂರಲ್ಲಿ ಇನ್ನೂ ಸಹ ಪ್ರಮೋಟ್ ಆಗಬೇಕು, ಇನ್ನೂ ಸಹ ಆಗಬೇಕು. ಒನ್ ಆಫ್ ಮೈ ಇವರು ಕೂಡ ಸ್ಟೂಡೆಂಟ್ ಆಗಿ ಲೇಟರ್ ಏಜ್ ಬಂದವರು. ಅವರೀಗ ಕಡಲು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸ್ವಿಮ್ಮಿಂಗ್ ಮಾಡ್ತಿದ್ದಾರೆ ಅವರಷ್ಟಾಗಿ. ನಾನು ಆಗ ಕಲಿಸಿದ್ದು, ಈಗ ನೆನಪಿಟ್ಟು ಕರೆದಿದ್ದಾರೆ. ಈಗ ಅವರಷ್ಟಾಗಿ ಮಾಡ್ತಾ ಇದ್ದಾರೆ ಅಷ್ಟೇ. ನಮಗೆ ಒಂದು ಇಂಥದ್ದೇ 100 ಜನ ವಿತ್ ಡಾಕ್ಟರ್ ಸ್ವಿಮ್ಮರ್ಸ್, 100, 200, 1000 ಜನ ಸ್ವಿಮ್ಮರ್ಸ್ ಮಂಗಳೂರಲ್ಲಿ